ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಏನಿದೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಿದ್ದೀರಾ. ಬೆಳಗ್ಗೆ ಅಂಗಡಿ ಓಪನ್ ಮಾಡ್ತಾ ಇದ್ದೆ. ಅಂಗಡಿ ಓಪನ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಅಂಗಡಿಯೆಲ್ಲ ಓಪನ್ ಮಾಡಿದೆ. ಅದಾದಮೇಲೆ ಸಿಕ್ಕಾಪಟ್ಟೆ ಇಬ್ನಿ ಬೀಳ್ತಾ ಇತ್ತು. ಎಷ್ಟು ಅಂದರೆ ತುಂಬ ಸೈಕ್ಲೋನ್ ಟೈಮ್ ಇರೋದ್ರಿಂದ ಸಿಕ್ಕಾಪಟ್ಟೆ ಇಬ್ನಿ ಬೀಳ್ತಾ ಇತ್ತು. ಗುಡ್ ಮಾರ್ನಿಂಗ್ ಗೈಸ್. ಕಾಫಿ ಆಯಿತಾ ಎಲ್ರದ್ದು? ಅದು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಫಂಕ್ಷನ್ ಇದೆ, ಅದಕ್ಕೆ ಬೇಗ ಹೊರಡಬೇಕು. ಇಲ್ಲಾಂದರೆ ಅಮ್ಮನ ಮನೇಲಿ ಫಂಕ್ಷನ್ ಇರೋದು. ಬೇಗನೆ ರೆಡಿ ಆಗಿಬಿಟ್ಟು ಹೋಗಬೇಕು. ಬೇಗ ಅಂದರೆ ತುಂಬ ಬೇಗ ಹೋಗಲ್ಲ, ಅಂಗಡಿ ಎಲ್ಲ ಸಂಜೆವರೆಗೂ ಇದ್ಬಿಟ್ಟು ಆಮೇಲೆ ಹೋಗ್ತೀವಿ. ಇವತ್ತು ಹೆಂಗಿರುತ್ತೆ ನಮ್ಮ ಡೇ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಒಂದು ವೀಡಿಯೋನೆಲ್ಲ ಮಾಡ್ಕೊಬಿಟ್ಟು ಆಚೆ ಬಾಗಿಲಿಗೆ ನೀರು ಹಾಕ್ಬೇಕಲ್ಲ, ಅದಕ್ಕೆ ಎಲ್ಲ ಬಾಗಿಲಿಗೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಇದು ಅಂಗಡಿ ಸೈಡ್, ಆ ಸೈಡ್ ಅಂಗಡಿದು ಅಂದರೆ 2 ಸೈಡ್ ಡೋರ್ ಓಪನ್ ಇರೋದ್ರಿಂದ ಒಂದು ಸೈಡು ಈ ಕಡೆ ಇದೆ, ಇನ್ನೊಂದು ಸೈಡು ಮೇಯ್ನ್ ರೋಡ್ ಕಡೆ ಇದೆ. ಅದಕ್ಕೆ ಆ ಕಡೆಯಿಂದ ಎಲ್ಲ ಬಾಗಿಲಿಗೆ ನೀರು ಹಾಕೊಂಬಿಟ್ಟು ಬಂದುಬಿಡೋಣ ಬೇಗ, ಏಕೆಂದರೆ ಟೈಮ್ ಆಗುತ್ತೆ ಅಂತ. ಯಾಕೆಂದರೆ ಪಾಪನೂ ಬೇಗ ಅಂಗನವಾಡಿ ಕಳಿಸ್ಬೇಕಲ್ಲ, ಅದಕ್ಕೆ ಅಷ್ಟರೊಳಗೆ ಬೇಗ ತಿಂಡಿ ಮಾಡ್ಕೋಬೇಕು, ಎಲ್ಲದನ್ನೂ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಬಾಗ್ಲಿಗೆ ಸೋಡ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಇದಾಗಲ್ಲ, ಮತ್ತೆ ಎತ್ಕೊಂಡು ವೀಡಿಯೋ ಮಾಡೋದು ಅಂತ. ನಾನು ಅರ್ಧ ಬಾಗ್ಲಿಗೆ ನೀರು ಹಾಕ್ತಿದ್ದೆ, ಅಷ್ಟರೊಳಗೆ ಬಂದು ನನ್ನ ಮಗಳು ಎತ್ಕೊಳ್ಳಮ್ಮ ಅಂತೇಳಿ. ಆಮೇಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳನ್ನ ಎತ್ಕೊಂಡು ನಿಮಗೆ ಹೇಳಿ ಸಾಕಾಗುತ್ತೆ. ಅವಳಿಗೆ ಅಂಗನವಾಡಿಗೆ ರೆಡಿ ಮಾಡಬೇಕು, ತಿಂಡಿ ತಿನ್ನೋಕ್ಕೆ ಅಂದರೆ ತಿಂಡಿ ಮಾಡಬೇಕು. ಅವಳು ಎಳಿಯಂಗಿಲ್ಲ, ತಿಂಡಿ ರೆಡಿ ಆಗಂಗಿಲ್ಲ. ಹಾಲು ಕಾಸ್ಕೊಟ್ಟಿದ್ದೀನಿ, ಹಾಲು ಬೇಡ ಅಂದು ಕಾಫಿ ಬೇಕು ಅಂದು ಕಾಫಿನೂ ಮಾಡಿಕೊಟ್ಟೆ. ಇವಾಗ ನೋಡ್ರಿ ಹೆಂಗೆ ಆಡ್ತಿದ್ದಾಳೆ. ಇವತ್ತು ಊರಿಗೆ ಹೋಗ್ಬೇಕು, ಇವಳನ್ನ ಬಿಟ್ಟು ಹೋಗ್ತೀನಿ ಹಿಂಗೆ ಆಟ ಮಾಡಿದ್ರೆ. ಈ ಕಡೆ ತಿರ್ಗೊಮ್ಮ. ನೋಡು ಫ್ರೆಂಡ್ಸ್, ಅಂಗನವಾಡಿಗೆಲ್ಲ ರೆಡಿಯಾಗಾಯ್ತು, ಇವಳನ್ನ ಬಿಟ್ಟು ಬರೋದೆ. ಹೆಂಗೆ ಆಟ ಆಡ್ತಿದ್ದಾಳೆ ಅಂಗನವಾಡಿಗೆ ಹೋಗೋದು ಅಂತ. ಇಲ್ಲ ನೋಡಿ ಫ್ರೆಂಡ್ಸ್, ಹೆಂಗೆ ಹೇಳ್ತಾವಳೆ. ಸುಮ್ಮನೆ ಇರಲ್ಲ, ಸುಮ್ಮನೆ ಇದು ಮಾಡ್ತಾಳೆ. ಬಿದ್ದೀಗ ಅಲ್ತ ಕೂತಾಳೆ, ಸ್ಪೀಡಾಗಿ ಓಡಿ ಬರ್ತಾಳೆ, ಬೀಳ್ತಾಳೆ. ಆಮೇಲೆ ಅಲ್ಲಿಂದ ಅವಳನ್ನೆಲ್ಲ ಸಮಾಧಾನ ಮಾಡ್ಕೊಂಡು ಅಂಗನವಾಡಿ ಕರ್ಕೊಂಡು ಹೋದೆ. ಅಂಗನವಾಡಿಗೆ ಹೋಗಿ ಬಿಟ್ಬಿಟ್ಟು ಬಂದೆ. ಆರಾಮಾಗಿರ್ತಾಳೆ, ಇರೋದಕ್ಕೇನಿಲ್ಲ, ಆದರೆ ಒಂದೊಂದು ಟೈಮ್ ಮಾತ್ರ ಅಳ್ತಾಳೆ, ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ. ಆಮೇಲೆ ಅವಳಿಂದ ಬಿಟ್ಟು ಬಂದವಳು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆ ಎಲ್ಲ ಇದ್ದು ತೊಳೆದೆಲ್ಲ ಹಾಕ್ಬಿಟ್ಟು ಬೇಗನೆ ನಾನು ರೆಡಿ ಆಗಿಬಿಟ್ಟು ಅವಳನ್ನೂ ರೆಡಿ ಮಾಡ್ಕೊಂಡಿದ್ದೆ. ಅಲ್ಲಿಂದ ನಮ್ಮ ಹಸ್ಬೆಂಡ್ ಬಂದರು, ಅವ್ರನ್ನ ಕಾಯ್ತಾಯಿತ್ತು. ಆಮೇಲೆ ಅವ್ರನ್ನ ಜೊತೆ ಬೇಗನೆ ಹೊರಟ್ಬಿಟ್ವಿ. ಟೈಮ್ ಆಗಿತ್ತಲ್ಲ ಸಂಜೆನೆ, ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ರೆಡಿಯಾಗಿ ಅಲ್ಲಿಂದ ಮತ್ತೆ ಪೂಜೆಗೆ ಹೋಗಬೇಕು. ಅಷ್ಟು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ. ಹಿಂಗೆ ಸಂಜೆ ಆಯಿತು ಅಂತ ಹೇಳ್ಬಿಟ್ಟು ಹೋದರೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಟೈಮ್ ಆಗೋಯ್ತು ಅಂತ. ಬೆಳಗ್ಗೆ ಟೈಮ್ ಆದರೆ ಸಂಜೆ ಇಬ್ನಿ ಬೀಳುತ್ತೆ. ನಾನು ಸಂಜೆ ಟೈಮು ಅಷ್ಟೇ, ಸೈಕ್ಲೋನ್ ಇರೋದ್ರಿಂದ ಇಬ್ನಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸಂಜೆಗೇ. ಅವತ್ತು ಸೈಕ್ಲೋನ್ ಇರೋದ್ರಿಂದ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ. ಹೆಂಗೋ ನಾವು ಮನೆಗೆ ಹೋಗೋವರೆಗೂ ಮಳೆ ಏನಿರಲಿಲ್ಲಪ್ಪ, ಅದೊಂದು ಖುಷಿ. ಅಲ್ಲಿಂದ ನನ್ನ ಮಗಳಿಗೆ ಪ್ರೆಸ್ ಮುಗ್ನೊತ್ತು ಮತ್ತು ಸ್ಟಿಕ್ಕರು ಎಲ್ಲ ತೊಗೊಂಡೆ, ಏಕೆಂದರೆ ಅವಳಿಗೆ ಸ್ಯಾರಿ ಹಾಕಬೇಕಿತ್ತು. ಅದಕ್ಕೆ ಅದನ್ನು ತಗೊಂಡು ಅಪ್ಪಗೆ ಫೋನ್ ಮಾಡ್ತಾನೆ ಇದ್ರು, ಟೈಮ್ ಆಗಿತ್ತು, ಎಲ್ಲಿದ್ದೀರಾ ಅಂತ. ನಾವು ಅಲ್ಲಿಂದ ಟೌನಿಂದ ಬಂದಾಗ ಅಷ್ಟು ಬೆಳಕಿರುತ್ತೆ, ಅಂದರೆ ಮನೆಯಿಂದ ಟೌನಿಗೆ ಬಂದು ಟೌನಿಂದ ಅಲ್ಲಿಗೆ ಹೋಗೋದ್ರೊಳಗೆ ಎಷ್ಟು ಕತ್ಲಾಗ್ಬಿಟ್ಟಿತ್ತು ಅಂದರೆ 6:30ಗೆ ಸಿಕ್ಕಾಪಟ್ಟೆ ಕತ್ಲಾಗ್ಬಿಟ್ಟಿತ್ತು ಬೇಗ. ಅಲ್ಲಿಂದ ಬಂದು ಅಂಗಡಿ ಹತ್ರವ ಅಪ್ಪಾಜಿರು ಇತ್ತು, ನನ್ನ ತಮ್ಮ ಇದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಅಪ್ಪಾಜಿತ್ತವ ನನ್ನ ಮಗಳು ಎಲ್ಲ ಮಾತಾಡ್ಸ್ಕೊಂಡು ಮತ್ತೆ ಸೀದಾ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗ್ತಿದ್ದಂಗೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಮಿಂಚ್ತಾಯಿತ್ತು ನಮ್ಮೂರು ದೇವಸ್ಥಾನ. ಅಲ್ಲಿಂದ ಎಲ್ಲ ಬಂದು ನಮ್ಮಮ್ಮ ರೆಡಿ ಮಾಡಿಟ್ಟಿದ್ರು. ಆಮೇಲೆ ಎಲ್ಲ ಬೇಗನೆ ನನ್ನ ಮಗಳನ್ನ ರೆಡಿ ಮಾಡ್ಕೊಂಡು ಎಡೆ ತೊಗೊಂಡು, ಅಂದರೆ ಎಡೆ ಪೂಜೆ ಹೋಗ್ಬಿಟ್ಟು ಬಂದುಬಿಡೋಣ, ಆಮೇಲೆ ಆರತಿ ತೊಗೊಂಡು ಹೋಗಿ ಸರಿಯಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಎಡೆ ಪೂಜೆಗೆ ಹೊರಟ್ವಿ. ಹೋಗಿ ಅಲ್ಲಿಂದ ಎಡೆನೆಲ್ಲ ಕೊಟ್ಬಿಟ್ಟು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದರು, ಸಕ್ಕತ್ತಾಗಿ ಅಲಂಕಾರ ಮಾಡಿದರು. ಅದನ್ನೆಲ್ಲ ನೋಡ್ಕೊಂಡು ಕಣ್ಣು ತುಂಬ್ಕೊಂಡು ತುಂಬ ದಿನವೇ ಆಗಿತ್ತು. ಮನಸ್ಫೂರ್ತಿಯಾಗಿ ಕೈ ಮುಕ್ಕೊಂಡು ಕೊಡೋ ಕಷ್ಟದಲ್ಲಿ ಎದುರಿಸೋ ಧೈರ್ಯ ಕೊಡು ತಾಯಿ ಅಂತ ಹೇಳಿ ಕೈ ಮುಕ್ಕೊಂಡು ದೇವ್ರ ಅಲಂಕಾರನೆಲ್ಲ ಕಣ್ಣು ತುಂಬ್ಕೊಂಡು ಮತ್ತು ಅಲ್ಲಿ ಒಳಗಡೆ ಇರ್ತಾರಲ್ಲ ಅವ್ರಿಗೊಂದು ಕೊಟ್ಟೆ, ಫುಲ್ ವೀಡಿಯೋ ಮಾಡಿಕೊಡ್ರಿ ದೇವ್ರದ್ದೊಂದು ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಏಕೆಂದರೆ
ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಅಷ್ಟೇ ಚೆನ್ನಾಗೂ ಮಾಡಿದರು. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಡೋದೇ ಒಂದು ಖುಷಿ ಇರುತ್ತೆ. ಅಲ್ಲ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಊರಲ್ಲಿ ಅಲ್ಲೇನೂ ಅಷ್ಟು ಮಾಡಲ್ಲ. ಆದರೆ ನಮ್ಮ ಅಮ್ಮನ ಮನೆಯಲ್ಲಿ ಸೈಡು ಸಿಕ್ಕಾಪಟ್ಟೆ ಫಂಕ್ಷನ್ಗಳು ಹಬ್ಬಗಳು ಎಲ್ಲ ಮಾಡ್ತಾರೆ. ಅದರಿಂದ ಜಾಸ್ತಿ ನಮ್ಮ ಅಮ್ಮನ ಮನೆವೇ ಇರ್ತವೆ ವೀಡಿಯೋಸ್ಗಳು. ಯಾಕೆಂದರೆ ಹೋಗೋದು ಬರೋದು ಅಲ್ಲಿ ಹಬ್ಬ ಫಂಕ್ಷನ್ನು ಎಲ್ಲ ಹಿಂಗೆ ಇರೋದ್ರಿಂದ ಜಾಸ್ತಿ ಆ ಕಡೆ ಇರ್ತವೆ. ಹಸ್ಬೆಂಡ್ ಮನೇಲಿ ಯಾವುದು ಫಂಕ್ಷನ್ ಜಾಸ್ತಿ ಮಾಡಲ್ಲ, ಕಮ್ಮಿ ಫಂಕ್ಷನ್. ಆಮೇಲೆ ಅಲ್ಲಿಂದವ ಹೇಳೋದು ರೆಡಿ ಮಾಡಿ ಎಷ್ಟು ರೆಡಿ ಮಾಡೋದು, ಎಲ್ಲನೂ ಬಿಚ್ಚಾಕೊಳ್ಳೋದು, ಎಲ್ಲನೂ ಇದು ಮಾಡೋದು ಆ ಥರ ಮಾಡ್ತಿದ್ಲು. ಆಮೇಲೆ ಒಂದು ಫೋಟೋನೂ ತೆಗೆಸ್ಕೊಳ್ಳಿಲ್ಲ, ಹಂಗಾಡ್ತಿದ್ಲು. ನಂಗೆ ಬೇಡ, ನಂಗೆ ನಿದ್ದೆ ಬಿದ್ದಿದ್ದು ಚಳಿ ಆಗ್ತಿತ್ತು ಅಂತೇಳಿ ಆ ರೇಂಜಲ್ಲಿ ಬಿಲ್ಡಪ್ ಕೊಟ್ಕೊಂಡು ಆಡ್ತಾ ಇಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆರತಿನೆಲ್ಲ ತೊಗೊಂಡು ಊಟನೆಲ್ಲ ಸ್ವಲ್ಪ ಊಟ ಮಾಡ್ಕೊಂಬಿಟ್ಟು ಬೇಗನೆ ಹೊರಟ್ವಿ. ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಸ್ವಲ್ಪ ದೂರ ಇರೋದು, ಅಂದರೆ ಅಪ್ಪಲ್ಲಿ ಇದು ಸ್ವಲ್ಪ ಡೌನಲ್ಲಿದೆ ದೇವಸ್ಥಾನ, ಅದಕ್ಕೆ ಬೇಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಎಲ್ಲ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಎಲ್ಲ ನಾವು ಹೋಗೋಷ್ಟೊತ್ತಿಗೆ ಇಷ್ಟೊಂದು ಜನ ಆರತಿ ಬಂದ್ಬಿಟ್ಟಿದ್ದಾವಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆರತಿನೆಲ್ಲ ಇಟ್ಬಿಟ್ಟು ದೇವ್ರ ಅಲಂಕಾರ. ಇದು ಲಕ್ಷ್ಮೀ ದೇವರು, ಆವಾಗಲೇ ನೋಡಿದ್ದು ಚಿಕ್ಕಮ್ಮ ದೇವರು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರೆಲ್ಲ ಅಲ್ಲಿಂದ ಹೊರಡ್ಸ್ಕೊಂಡು ಬರ್ತಾರೆ. ಮೈ ಮೇಲೆ ದೇವ್ರು ಬರುತ್ತೆ. ಮೈ ಮೇಲೆ ದೇವ್ರು ಬಂದಮೇಲೆ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಲಕ್ಷ್ಮೀ ದೇವ್ರ ಹತ್ರ ಪೂಜೆ ಎಲ್ಲ ಮಾಡೋದು. ಅಲ್ಲಿಂದ ನನ್ನ ಮಗಳು ನೋಡ್ರಿ ಹೆಂಗಿದ್ದಾಳೆ. ಆಮೇಲೆ ನನ್ನ ಫ್ರೆಂಡು ನಾನು ಎಲ್ಲ ಸೇರಿಸಿ ಒಂದು ವಿಡಿಯೋ ಮಾಡ್ಕೊಂಡು ಮತ್ತೆ ಸಿಕ್ಕಾಪಟ್ಟೆ ಜನಕ್ಕೆ ದೇವ್ರು ಬಂದಿತ್ತು. ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲದನ್ನೂ ಇದು ಮಾಡ್ಕೊಂಡು ಸಿಕ್ಕಾಪಟ್ಟೆ ಎಲ್ಲರೂ ಕುಡಿತಿದ್ರಲ್ಲ ಅದನ್ನೆಲ್ಲ ನೋಡ್ಕೊಂಡು ಸೀದಾ ಪ್ರಸಾದ ಇಸ್ಕೊಬೇಕಿತ್ತು. ಪ್ರಸಾದ ಇಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅದು ಅರೆ ವಾದ್ಯ ಸೌಂಡಿಗಂತೂ ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಚೆನ್ನಾಗೂ ಇತ್ತು ವೈಬು. ಅದು ವೈಬ್ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿತ್ತು ವೈಬು. ನೋಡ್ರಿ ಇಲ್ಲಿ ಎಲ್ಲರೂ ಕುಣಿಯೋರು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೂ ಜನ ಕುಣಿಯೋರು. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಸೀದಾ ನನ್ನ ಮಗಳು ಮಲ್ಕೊಂಡಿಲ್ಲ. ಅಲ್ಲಿಂದ ಪ್ರಸಾದನೆಲ್ಲ ತೊಗೊಂಬಂದು ಇಟ್ಕೊಂಡ್ರು. ಏಕೆಂದರೆ ಮುಗೀತಲ್ಲ ಪೂಜೆದೆಲ್ಲ, ಆಮೇಲೆ ಪ್ರಸಾದ ಇಸ್ಕೊಂಡು ಹೋಗ್ಬಿಡೋಣ ಅಂತೇಳಿ. ಏಕೆಂದರೆ ನನಗೆ ಬೇರೆ ಸಿಕ್ಕಾಪಟ್ಟೆ ಗಂಟಲು ನೋವು, ಶೀತ, ಹುಷಾರಿಲ್ದಿದ್ದರಿಂದ ಅಷ್ಟಕ್ಕಷ್ಟೇ ಇದು ಮಾಡಿದ್ದು, ಜಾಸ್ತಿ ರೆಡಿನೂ ಆಗಿಲ್ಲ. ಮತ್ತು ನನ್ನ ತಂಗಿ ಯಾರೂ ಬಂದೇ ಇರಲಿಲ್ಲ ಈ ಸಲ. ಹಂಗಾಗಿ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ರೆಡಿ ಆಗಬೇಕು ಎಲ್ಲ ಇದು ಮಾಡ್ಬೇಕಂತ. ಅದಾದಮೇಲೆ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಹೊರಟ್ವಿ. ಏಕೆಂದರೆ ಪೂಜೆ ಇದ್ದಿದ್ರೆ ಶನಿವಾರದಿಂದ ಅಲ್ಲೂ ಹೊಲ್ದೊಳಗಂತೂ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇದಾಗ್ಬಿಟ್ಟಿತ್ತು. ಇಬ್ನಿ ಸಿಕ್ಕಾಪಟ್ಟೆ ಇಬ್ನಿ ಕೂತಿತ್ತು. ಅದರೊಳಗೆ ನಮ್ಮ ಪಾಪನ ಕರ್ಕೊಂಡು ಅಲ್ಲಿಂದ ಬೇಗನೆ ಎದ್ಬಿಟ್ಟು ಬಂದ್ವಿ. ಏನು ಜಾಸ್ತಿ ಟೈಮೇ ಆಗಿರಲಿಲ್ಲ, ಸ್ವಲ್ಪನೇ ಟೈಮ್ ಆಗಿದ್ದು, ಅಷ್ಟಕ್ಕೆ ಅಷ್ಟೊಂದು ಇದಾಗಿದೆ. ಅಂದರೆ 6:30ಗೆ ಅಷ್ಟೊಂದು 6:30 7 ಗಂಟೆ ಟೈಮಲ್ಲೆಲ್ಲ ಬಿಸಿಲು ಹತ್ತುತ್ತಿರುತ್ತೆ. ಆದರೆ ಆವಾಗಂತೂ ಎಷ್ಟು ಇಬ್ನಿ ಇದ್ದಿದ್ದು, ಸಿಕ್ಕಾಪಟ್ಟೆ ಇಬ್ನಿ ಇತ್ತು. ಆ ಇಬ್ನಿಗೆ ಬಂದಿದ್ದಕ್ಕೂ ಅದಕ್ಕೂ ಇನ್ನೂ ಜಾಸ್ತಿ ಶೀತ ಎಲ್ಲ ಆಗ್ಬಿಡ್ತು. ಅಲ್ಲಿಂದ ಬಂದು ಪೂಜೆನೆಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಏಕೆಂದರೆ ಮತ್ತೆ ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿದ್ದರಿಂದ ಬಂದಿದ್ದಾಗ. ಅದಕ್ಕೆ ಅದನ್ನೇ ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಮತ್ತೆ ನನಗೆ ಟೈಮ್ ಆಗುತ್ತೆ, ನಮ್ಮ ಹಸ್ಬೆಂಡಿಗೆ ಟೈಮ್ ಆಗುತ್ತೆ, ಕಂದ ಕೆಲ್ಸಕ್ಕೆ ಹೋಗ್ಬೇಕು ಮತ್ತೆ. ಅದರಿಂದಾಗಿ ನಾನೇನು ಮಾಡಿದೆ, ವೀಡಿಯೋ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ಬೇಗನೆ ಕೆಲಸ ಮುಗಿಸ್ಕೊಬಿಟ್ಟೆ. ಅದಾದಮೇಲೆ ನಮ್ಮ ಮನೆ ಹತ್ರ ಒಂದು ಹಾವು ಬಂದಿತ್ತು. ಅವನ್ನೆಲ್ಲ ಹೊಡೆದಾಕ್ಬಿಟ್ಟು, ಅಂದರೆ ಅದು ಸಂದಿಗೆ ಸಿಗೋಕೊಂಡು ಸತ್ತೋಗ್ಬಿಟ್ಟಿತ್ತು. ಅದನ್ನೇ ಮತ್ತೆ ಇನ್ನೂ ಜೀವ ಇದತ್ತ ಇಲ್ವ ನೋಡಿಬಿಟ್ಟು ಅದನ್ನು ತೆಗೆದು ಬೇರೆ ಕಡೆ ಹಾಕ್ಬಿಟ್ಟು ಫ್ರಿಜ್ಜೆಲ್ಲ ಅಂಗಡಿಗೆ ಇಟ್ಕೊಂಡು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್.